ಆ ಲಾಸ್ಟ್ ಡೇಟ್ ಮುಗಿಯೋದಕ್ಕಿಂತ ಮುಂಚೆನೇ ನಿಮ್ಮದು ಅಪ್ಡೇಟ್ ಆಗಿರಬೇಕು. ನಿಮಗೆ ಹಣ ಯಾವುದೇ ರೀತಿಯಾಗಿ ಬರೋದಿಲ್ಲ. ಯಾಕಂದರೆ ಎಲ್ಲ ಮಾಹಿತಿಯನ್ನು ತಿಳಿಸ್ಬಿಟ್ಟಿದ್ದೀನಿ. ಈ ಒಂದು ವಿಡಿಯೋನ ನೋಡಿದರೆ ಸಾಕು, ನೀವು ಯಾವುದೇ ಬೇರೆ ವಿಡಿಯೋಸನ್ನು ನೋಡುವಂಥ ಅವಶ್ಯಕತೆಯೇ ಇಲ್ಲ. ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು SSP ಸ್ಕಾಲರ್ಶಿಪ್ 2026-27ನೇ ಸಾಲಿದ್ದು ಯಾರ್ಯಾರು ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಬಂದಿದ್ದೀರಲ್ಲ ಅವ್ರೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನೆಲ್ಲ ಹೇಳ್ತೀನಪ್ಪ ಅಂದರೆ, SSP ಸ್ಕಾಲರ್ಶಿಪ್ನ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಮೊದಲನೇದಾಗಿ SSP ಸ್ಕಾಲರ್ಶಿಪ್ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ನೆಕ್ಸ್ಟ್ ಆಗಿ SSP ಸ್ಕಾಲರ್ಶಿಪ್ಗೆ ಯಾವ ಕ್ಯಾಟಗರಿಯವರು ಅಪ್ಲೈ ಮಾಡ್ಬೋದು, ಅವ್ರದ್ದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿರುತ್ತೆ, ಅಂದರೆ ನೀವೊಬ್ಬ ಸ್ಟೂಡೆಂಟ್ ಆಗಿದ್ದರೆ ನಿಮ್ಮದು ಇನ್ಕಮ್ ಎಷ್ಟಿರಬೇಕು, ಹಾಗೂ ನಿಮ್ಮದು ಕ್ಯಾಟಗರಿ ಎಷ್ಟಿರಬೇಕು, ಹಾಗೂ ನಿಮಗೆ ಎಷ್ಟು ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ಹಾಗೂ ನೆಕ್ಸ್ಟ್ ಆಗಿ ಹೇಳೋದಾದರೆ, ನಿಮಗೆ ಈಗ SSP ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಅದಿರಾ ಅಂತ ತಿಳ್ಕೊಳ್ಳಿ. ಯಾಕಂದರೆ ನೀವು ಯಾವುದೇ ಒಂದು ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ದೀರಾ, ಹಾಗೂ ನಿಮ್ಮದು ಇನ್ಕಮ್ ಕೂಡ ಅವರು ಹೇಳಿದಷ್ಟುಕ್ಕಿಂತ ಕಡಿಮೆನೇ ಇದೆ. ಆದರೆ ಅದಕ್ಕೆ ಅಪ್ಲೈ ಮಾಡೋದಕ್ಕೆ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು, ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಇದನ್ನು ಅಪ್ಲೈ ಮಾಡೋದಕ್ಕೆ. ಡಾಕ್ಯುಮೆಂಟ್ಸ್ಗಳು ಕೂಡ ರೆಡಿ ಆದ ತಕ್ಷಣ ಅದನ್ನು ಯಾವ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ ಫೋನ್ನಲ್ಲಿಯೇ ಅಥವಾ ನಿಮ್ಮ ಬಳಿ ಲ್ಯಾಪ್ಟಾಪ್ ಇದ್ದರೆ ಅದರಲ್ಲಿ ನೀವೇ ಸ್ವಂತಾಗಿ ಯಾವ ರೀತಿ ಹಾಕಿ ಅಪ್ಲಿಕೇಶನ್ಗೆ ಅರ್ಜಿಯನ್ನು ಹಾಕುವ ಮೂಲಕ ಯಾವ ರೀತಿಯಾಗಿ ಹಣವನ್ನು ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೋಸ್ಕರ ಸ್ಕಿಪ್ಪನ್ನು ದಯವಿಟ್ಟು ಮಾಡಬೇಡಿ, ಯಾಕಂದರೆ ಎಲ್ಲ ಮಾಹಿತಿಯನ್ನು ತಿಳಿಸ್ಬಿಟ್ಟಿದ್ದೀನಿ. ಈ ಒಂದು ವಿಡಿಯೋನ ನೋಡಿದರೆ ಸಾಕು, ನೀವು ಯಾವುದೇ ಬೇರೆ ವಿಡಿಯೋಸನ್ನು ನೋಡುವಂಥ ಅವಶ್ಯಕತೆಯೇ ಇಲ್ಲ. ಸ್ಕಾಲರ್ಶಿಪ್ಗೆ ಯಾವ್ಯಾವ ಕ್ರೈಟೇರಿಯಾ ಬೇಕು, ಎಷ್ಟು ಅಮೌಂಟ್ ಬರುತ್ತೆ ಅಂತ ಹಿಡಿದು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ನಿಮ್ಮ ಮೊಬೈಲ್ ಫೋನ್ನಲ್ಲಿಯೇ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ SSP ಸ್ಕಾಲರ್ಶಿಪ್ನ ಬಗ್ಗೆ ಮಾಹಿತಿ ಲೈಟಾಗಿ. SSP ಸ್ಕಾಲರ್ಶಿಪ್ನ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಆದರೂ ಕೂಡ ಅದರ ಬಗ್ಗೆ ಒಂದು ಲೈಟಾಗಿ ಮಾಹಿತಿಯನ್ನು ಕೊಡ್ತೀನಿ. ನೋಡಿ, SSP ಸ್ಕಾಲರ್ಶಿಪ್ ಅಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಇದು ಈಗ ಏನು SSP ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೀರಲ್ಲ, ಈ ಸ್ಕಾಲರ್ಶಿಪ್ ಕೊಡ್ತಾ ಇರುವಂಥದ್ದು ಕರ್ನಾಟಕದ ಗೌರ್ಮೆಂಟ್ ಕೊಡುವಂಥ ಸ್ಕಾಲರ್ಶಿಪ್ ಆಗಿದೆ. ಯಾವುದೇ ರೀತಿಯಾದಂಥ ಪ್ರೈವೇಟ್ ಸ್ಕಾಲರ್ಶಿಪ್ ಇದು ಅಲ್ಲ, ಗೌರ್ಮೆಂಟ್ ಕೊಡುವಂಥ ಸ್ಕಾಲರ್ಶಿಪ್ ಆಗಿದೆ. ಹಾಗೂ ಇದು ಯಾರ್ಯಾರಿಗೆ ಬರುತ್ತೆ ಅಂದರೆ, ಪ್ರೀ ಮೆಟ್ರಿಕ್ ಹಾಗೂ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಬರುತ್ತೆ. ಅಂದರೆ 1ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೂ ಓದ್ತಾ ಇರುವಂಥ ಸ್ಟೂಡೆಂಟ್ಗೂ ಬರುತ್ತೆ, 11th 12th ಮಾಡ್ತಾ ಇರುವಂಥ ಸ್ಟೂಡೆಂಟ್ಗೂ ಬರುತ್ತೆ, ಹಾಗೂ ಡಿಗ್ರಿಯನ್ನು ಮಾಡ್ತಾ ಇರ್ತೀರಲ್ಲ ಆ ಸ್ಟೂಡೆಂಟ್ಗೂ, ಅಂದರೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಬರುತ್ತೆ ಅನ್ನುವಂಥದ್ದು ಈ ಸ್ಕಾಲರ್ಶಿಪ್ಪು. ಹಾಗೂ ಇಲ್ಲಿ ಅಕಾಡೆಮಿಕ್ ಇಯರು ಅಂದರೆ ಈ ವರ್ಷದ್ದು ಹೇಳ್ತಾ ಇದ್ದೀನಿ, 2026-27 ಹಾಗೂ ಆನ್ಲೈನ್ನಲ್ಲಿ ಅಪ್ಲಿಕೇಶನನ್ನು ನೀವೇ ಸ್ವಂತ ಖುದ್ದಾಗಿ ನೀವೇ ಹಾಕೋಬೋದು, ಅಥವಾ ಯಾವುದೇ ಕರ್ನಾಟಕ ಒನ್ ಗ್ರಾಮ ಒನ್ ಅನ್ನುವಂಥ ಇದು ಸೆಂಟರ್ಗಳಿರುತ್ತಲ್ಲ ಅಲ್ಲಿ ಕೂಡ ಹೋಗಿ ನೀವು ಅರ್ಜಿಯನ್ನು ಹಾಕ್ಬೋದು. ಹಾಗೆ ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡೋದಾದರೆ, ಮೊದಲನೇದಾಗಿ ಇಲ್ಲಿ ನಾನು ತೆಗೆದುಕೊಂಡಿದ್ದು OBC ಸ್ಟೂಡೆಂಟ್ಗಳು, ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಸೇರಿದಂಥ ಸ್ಟೂಡೆಂಟ್ಗಳು. ನೋಡಿ, OBCಯಲ್ಲಿ ಭಾಳ ಕ್ಯಾಟಗರಿಗಳು ಬರುತ್ತೆ, ಆದರೆ ಇವರು ಡಿವೈಡ್ ಮಾಡಿದ್ದಾರೆ. ನೋಡಿ, OBC ಅಂದರೆ ನಿಮ್ಮದು ಏನಾದರೂ OBC ಕ್ಯಾಟಗರಿ ಬಿಲಾಂಗ್ ಆಗಿದ್ದರೆ ಅದರಲ್ಲಿ ಬೇರೆ ಬೇರೆ ಕ್ಯಾಟಗರಿಗಳಿರುತ್ತೆ. ಆದರೆ ಕ್ಯಾಟಗರಿ ಯಾವುದು ಅಂದರೆ ಕ್ಯಾಟಗರಿ 1, 2A, 2B, 3A, 3B ಅನ್ನುವಂಥ ಕ್ಯಾಟಗರಿಗಳಿರುತ್ತೆ. ನೋಡಿ, ನೀವು ಏನಾದರೂ OBC ವಿದ್ಯಾರ್ಥಿ ಆಗಿದ್ದು ನಿಮ್ದೇನಾದರೂ ಕ್ಯಾಟಗರಿ 1 ಆಗಿದ್ದರೆ, ನೀವು ರೂರಲಲ್ಲಿ ಇರ್ತಾ ಇದ್ದರೆ ನಿಮ್ಮದು 1.5 ಲ್ಯಾಕ್ಕಿಂತ ಕಡಿಮೆ ಆಗಿರಬೇಕು. ನೀವು ಅರ್ಬನ್ನಲ್ಲಿ ಇರ್ತಾ ಇದ್ದರೆ, ಅಂದರೆ ಸಿಟಿಗಳಲ್ಲಿ ಇರ್ತಾ ಇದ್ದರೆ ನಿಮ್ಮದು 2 ಲ್ಯಾಕ್ಕಿಂತ ಕಡಿಮೆ ಆಗಿರಬೇಕು. ಅಂದರೆ ಒಟ್ಟಿನಲ್ಲಿ 1.5 ಲ್ಯಾಕ್ಗಿಂತ ನಿಮ್ಮದು ಕಡಿಮೆ ಆಗಿದ್ದರೆ ನಿಮಗೆ ಈ ಸ್ಕಾಲರ್ಶಿಪ್ ಈಸಿಯಾಗಿ ಬರುತ್ತೆ. ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಾಗ ಕೇಳುತ್ತೆ, ಅದು RD ನಂಬರ್, ನಿಮ್ಮದೇನು ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ ಆ RD ನಂಬರನ್ನು ಕೇಳುತ್ತೆ. ಅಲ್ಲಿ ಹಾಕಿದ ತಕ್ಷಣ ಅದಕ್ಕೆ ಗೊತ್ತಾಗುತ್ತೆ ನಿಮ್ಮದು ಇನ್ಕಮ್ ಎಷ್ಟಿದೆ ಅಂತ. ಅದ್ರ ಮೇಲೆ ಅದು ಡಿಸೈಡ್ ಮಾಡುತ್ತೆ. ಅಂದರೂ ಆ ಇನ್ಕಮ್ ಏನಿರುತ್ತಲ್ಲ ಅದು 1.5 ಲ್ಯಾಕ್ಗಿಂತ ಕಡಿಮೆ ಇರಬೇಕು, ಅಂದರೆ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ, OBC ಕ್ಯಾಟಗರಿಯಲ್ಲಿ ಬೇರೆ ಬೇರೆ ಕ್ಯಾಟಗರಿ ಆದಂಥ 2A, 2B, 3A, 3B ಏನಾದರೂ ವಿದ್ಯಾರ್ಥಿಗಳು ಆಗಿದ್ದರೆ ಅವರಿಗೆ ರೂರಲ್ ಇನ್ಕಮ್ ಎಷ್ಟಂತೆ 1 ಲ್ಯಾಕ್ ಅಂತೆ, ಹಾಗೂ ಅರ್ಬನ್ ಇನ್ಕಮ್ ಏನಾದರೂ ಅರ್ಬನ್ ಇನ್ಕಮ್ 1.5 ಲ್ಯಾಕ್. ಅಂದರೆ ನಿಮ್ಮದು ಸರಿಸುಮಾರಾಗಿ ನೀವು ಏನಾದರೂ OBC ವಿದ್ಯಾರ್ಥಿಗಳು ಆಗಿದ್ದರೆ, ನೀವು ಯಾವುದೇ ಕ್ಯಾಟಗರಿ ಆಗಿದ್ದರೆ ಕ್ಯಾಟಗರಿ 1, 2A, 2B, 3A, 3B ಆಗಿರಿ 1.5 ಲ್ಯಾಕ್ಗಿಂತ ಕಡಿಮೆ ನಿಮ್ಮದು ಇನ್ಕಮ್ ಇದ್ದರೆ ಆಟೋಮೆಟಿಕ್ಕಾಗಿ ನಿಮಗೆ ಬರುತ್ತೆ. ಇಷ್ಟೇ ಸಿಂಪಲ್ ಆಗಿ ಹೇಳಬೇಕಂದ್ರೆ. ಹಾಗೂ ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡೋದಾದರೆ ಇದು OBC ವಿದ್ಯಾರ್ಥಿಗಳದ್ದಾತು. ನೆಕ್ಸ್ಟ್ ಆಗಿ ನೋಡೋದಾದರೆ ನಾವು ಇಲ್ಲಿ SC ST ವಿದ್ಯಾರ್ಥಿಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, SC ST ವಿದ್ಯಾರ್ಥಿಗಳದ್ದು ಸೇಮ್ ಕ್ರೈಟೀರಿಯಾ ಇರುತ್ತೆ, ಆದರೆ ಅಮೌಂಟ್ ಇರುತ್ತಲ್ಲ ಅದು ಅವ್ರಿಗೆ ಬರುವಂತಹ ಸ್ಕಾಲರ್ಶಿಪ್ ಬರುವಂಥ ಅಮೌಂಟ್ ಬೇರೆ ಇರುತ್ತೆ, ಹಾಗೂ ಅವ್ರದ್ದು ಕ್ರೈಟೇರಿಯಾ ಬೇರೆ ಇದೆ. ಇಲ್ಲಿ ನೋಡ್ಕೊಳ್ಬೋದು,
ಕರ್ನಾಟಕದ ಏನು ವಿದ್ಯಾರ್ಥಿ ಕರ್ನಾಟಕದವರಾಗಿರಬೇಕು, ಹಾಗೂ 50%ಗಿಂತ ಹೆಚ್ಚಿಗೆ ಮಾರ್ಕ್ಸನ್ನು ಹೊಂದಿರಬೇಕು. ಇದು ಎಲ್ಲ ಸ್ಟೂಡೆಂಟ್ಗಳಿಗೆ, ಇದು ಮಾತ್ರ SC ST ಸ್ಟೂಡೆಂಟ್ಸ್ಗಳಿಗೆ ಅಲ್ಲ, ಎಲ್ಲ ಸ್ಟೂಡೆಂಟ್ಸ್ಗಳಿಗೆ. ಆದರೆ ಈ ಸ್ಲೈಡ್ನಲ್ಲಿ ಹೇಳ್ತಾ ಇದ್ದೀನಿ. ಆದರೆ ನೋಡಿ, SC ST ಸ್ಟೂಡೆಂಟ್ಗಳಿಗೆ ಒಂದು ಬೆನಿಫಿಟ್ ಏನಪ್ಪ ಅಂದರೆ, ಅವರು ಇನ್ಕಮ್ 2.5 ಲ್ಯಾಕ್, ಅಂದರೆ 2.5 ಲ್ಯಾಕ್ ಮಟ್ಟ ಅವ್ರದ್ದು ಇನ್ಕಮ್ ಇದ್ದರೆ ನಡೆಯುತ್ತೆ. ಅದಕ್ಕಿಂತ ಕಡಿಮೆ ಇದ್ದರೆ ಅವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು, ಈಸಿಯಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೂ ಇನ್ನೊಂದು ನಿಮಗೆ ಕೇಳುವಂಥ ಇನ್ಫಾರ್ಮೇಷನ್ ಅಂದರೆ, ಯಾರಿಗೆ ಎಷ್ಟು ಹಣ ಬರುತ್ತೆ ಅಂತ ಕೇಳ್ತಾ ಇದ್ರಿ. ಅದಕ್ಕೆ ನೆಕ್ಸ್ಟ್ ಸ್ಲೈಡ್ನಲ್ಲಿ ಹೇಳ್ತೀನಿ. ಮೊದಲು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ತಿಳಿಸ್ತಾ ಇದ್ದೀನಿ, ಅದನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ ಆಗಿ ಲಾಸ್ಟ್ ಎಂಡ್ನಲ್ಲಿ ಯಾವ ಕ್ಯಾಟಗರಿಯವರಿಗೆ ಏನು ಡಿಗ್ರಿಯನ್ನು ಮಾಡ್ತಾ ಇದ್ರೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸನ್ನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ನೀವು ಈ ಕ್ರೈಟೇರಿಯಾನ ತಿಳ್ಕೊಳ್ಳಿ. ಆಗಿ ನೋಡೋದಾದ್ರೆ ಮೈನಾರಿಟಿ ಸ್ಟೂಡೆಂಟ್ಸ್ ಅಂದ್ರೆ ಯಾರ್ಯಾರು ಬರ್ತಾರೆ, ಕ್ರಿಶ್ಚಿಯನ್ ಆಗಿರ್ಬೋದು, ಬೌದ್ಧ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಬಹಳಷ್ಟು ಕಾಸ್ಟ್ಗಳಿವೆ, ಅವುಗಳಿಗೆ ಮೈನಾರಿಟಿ ಕ್ಯಾಟಗರಿಯಲ್ಲಿ ಬರುತ್ತೆ. ಹಾಗೂ ಅವ್ರದ್ದು ಕೂಡ ಸೇಮ್ ಅಲ್ಲಿಗೆ ಇರುತ್ತೆ ನೋಡಿ, ಅವ್ರದ್ದು ಸೇಮ್ ಇದೆ. ಕರ್ನಾಟಕದವ್ರು ಆಗಿರಬೇಕು, 50%ಗಿಂತ ಮಿನಿಮಮ್ ಆಗಿ 50% ಅವ್ರದ್ದು ಪರ್ಸೆಂಟೇಜ್ ಆಗಿರಬೇಕು. ಹಾಗೂ 2 ಲಕ್ಷ ನೋಡಿ, ಇವ್ರಿಗೆ 2 ಲಕ್ಷ ಅಂತ ಕೊಟ್ಟಿದ್ದಾರೆ, ಮಿನಿಮಮ್ 2 ಲಕ್ಷ ಆಗಿರಬೇಕು. ಹಾಗೂ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂದರೆ PUC, ಡಿಪ್ಲೊಮಾ, ITI, ಅಂಡರ್ ಗ್ರಾಜುಯೇಟ್, ಪೋಸ್ಟ್ ಗ್ರಾಜುಯೇಟ್, ಪ್ರೊಫೆಷನಲ್ ಕೋರ್ಸ್, ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಇದು ಅಪ್ಲೈ ಮಾಡ್ಬೋದು. ಆದರೆ ಮೇನ್ ಆಗಿ ಇಲ್ಲಿ ನಾವು ನೋಡುವಂಥದ್ದು ಒಂದೇ, ನಿಮ್ಮದು ಫ್ಯಾಮಿಲಿ ಇನ್ಕಮ್. ಇನ್ನೊಮ್ಮೆ ಹೇಳ್ತೀನಿ, ನೋಡ್ಕೊಂಬಿಡಿ. OBC ನೋಡಿ, OBC ವಿದ್ಯಾರ್ಥಿ ಆಗಿದ್ರೆ 1.5 ಲ್ಯಾಕ್ಕಿಂತ ಕಡಿಮೆ ಇದ್ದರೆ ನೀವು ಎಲಿಜಿಬಲ್ ಆಗಿದ್ದೀರಾ. ಹಾಗೂ ನೀವೇನಾದರೂ SC ST ವಿದ್ಯಾರ್ಥಿಗಳಾಗಿದ್ದರೆ 2.5 ಲ್ಯಾಕ್ಕಿಂತ ಕಡಿಮೆ ಆಗಿದ್ದರೆ ನೀವು ಎಲಿಜಿಬಲ್ ಇದ್ದೀರಾ. ಹಾಗೂ ನೀವೇನಾದರೂ ಮೈನಾರಿಟಿ ಸ್ಟೂಡೆಂಟ್ಸ್ ಆಗಿದ್ದರೆ ನೀವು 2 ಲ್ಯಾಕ್ಕಿಂತ ಕಡಿಮೆ ಇದ್ದರೆ ನೀವು ಎಲಿಜಿಬಲ್ ಆಗಿದ್ದೀರಾ. ನೋಡಿ, ಇಷ್ಟು 3 ಕಂಡೀಷನ್ಗಳಿದ್ರೆ ಎಲಿಜಿಬಲ್ ಆಗಿರ್ತೀರಾ. ಹಾಗೂ ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡೋದಾದರೆ ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಫಾರ್ ದ SSP ಸ್ಕಾಲರ್ಶಿಪ್. ನೋಡಿ, SSP ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಅದೀರಾ ಅಂತ ನಿಮಗೆ ಗೊತ್ತಾದರೆ ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ಕೊಳ್ಬೋದು. ನೋಡಿ, ಇಲ್ಲಿ ನಿಮಗೆ ಬೇಕಾದಂಥದ್ದು ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥ ಮೊಬೈಲ್ ಬೇಕಾಗಿರುತ್ತೆ, ಹಾಗೂ ಇಮೇಲ್ ID, ಹಾಗೂ ಮಾರ್ಕ್ಸ್ ಕಾರ್ಡ್ ಇರುತ್ತೆ ಅಲ್ಲ, ನಿಮ್ಮದು ಮಾರ್ಕ್ಸ್ ಕಾರ್ಡ್ ಬೇಕು, ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಬೇಕು. ನೋಡಿ, ಇಲ್ಲಿ ತಿಳಿಸ್ತಾ ಇರುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳು 100% ಆಗಿ ನಿಮಗೆ ಬೇಕೇ ಬೇಕು. ಇಲ್ಲ ಅಂದರೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಅಲ್ಲಿ ಕೆಲವು ಡೀಟೇಲ್ಸ್ಗಳ ಕೇಳುತ್ತೆ, ಅಲ್ಲಿ ನೀವು ಅಪ್ಲೈ ಮಾಡೋದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು. ಹಾಗೂ ನೆಕ್ಸ್ಟ್ ಆಗಿ ನಿಮ್ಮದು ಕಾಲೇಜ್ ರಿಜಿಸ್ಟರ್ ನಂಬರ್ ಬೇಕಾಗಿರುತ್ತೆ, ಇದು ಇಂಪಾರ್ಟೆಂಟ್ ಆದಂಥದ್ದು. ಅಂದರೆ ನಿಮ್ಮದು USN ನಂಬರ್ ಅಥವಾ RSN ನಂಬರ್ ಅಂತ ಕರಿತೀರಲ್ಲ, ಆ ನಂಬರ್ ಬೇಕಾಗಿರುತ್ತೆ. ಹಾಗೂ ಫೀ ರೆಸಿಪ್ಟ್ ಬೇಕಾಗಿರುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗಿರುತ್ತೆ, ಅಡ್ರೆಸ್ ಡೀಟೇಲ್ಸ್ ಬೇಕಾಗಿರುತ್ತೆ. ನೀವೇನಾದರೂ ಹಾಸ್ಟೆಲ್ನಲ್ಲಿ, ಇದು ಅಪ್ಲಿಕೇಬಲ್ ಏನಾದರೂ ಹಾಸ್ಟೆಲ್ನಲ್ಲಿ ಕಲಿತಾ ಇದ್ದರೆ ಆ ಹಾಸ್ಟೆಲ್ದು ಡೀಟೇಲ್ಸ್ ಬೇಕಾಗಿರುತ್ತೆ, ಯಾವ ಹಾಸ್ಟೆಲ್ಲು, ಅದರದ್ದು ಫೀ ರೆಸಿಪ್ಟು, ಆ ರೀತಿಯಾದಂಥ ಡೀಟೇಲ್ಸು ಇದು ಆಪ್ಷನಲ್ ಆಗಿರುತ್ತೆ. ಹಾಗೂ ಕೆಲವರು ಹಾಸ್ಟೆಲ್ನಲ್ಲೇ ಇರ್ತಾರೆ, ಕೆಲವರು ಇರೋದಿಲ್ಲ ಅಂಥವ್ರಿಗೆ. ಹಾಗೂ ಕೆಲವರು ಏನಾದರೂ ಅಂಗವಿಕಲರಾಗಿದ್ದರೆ UDID ಕಾರ್ಡ್ ಅಂತ ಇರುತ್ತಲ್ಲ, ಆ ಕಾರ್ಡ್ ಇರಬೇಕಾಗಿರುತ್ತೆ. ಹಾಗೂ ಏನಾದರೂ EWS ಕಾರ್ಡ್ ಕೂಡ ನೀವು ಆಪ್ಷನಲ್ ಆಗಿರುತ್ತೆ, ಬೇಕಾಗಿರುತ್ತೆ. ಇಲ್ಲಿ ಏನು ಟಿಕ್ ಮಾರ್ಕ್ಗಳನ್ನು ಹಾಕಿದ್ದೀನಲ್ಲ, ಈ ಎಲ್ಲವೂ ಇಂಪಾರ್ಟೆಂಟ್ ಆದಂಥದ್ದು, ಇವು ಬೇಕೇ ಬೇಕು. ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಬೇಕಾದ್ರೆ ಬೇಕೇ ಬೇಕು. ಇದರಲ್ಲಿ ಮೇನಾಗಿ ಬೇಕಾಗಿರೋದು ಏನಪ್ಪ ಅಂದರೆ, ನಿಮ್ಮದು ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು 5 ವರ್ಷಕ್ಕೊಮ್ಮೆ ಅದು ರಿನ್ಯೂವನ್ನು ಮಾಡಬೇಕು. ಅದಕ್ಕೋಸ್ಕರ ಅದು ಈಗ ಚಾಲ್ತಿಯಲ್ಲಿ ಇದೆಯಾ ಇಲ್ಲೋದನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಚಾಲ್ತಿಯಲ್ಲಿ ಇಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಅದರ ಅಪ್ಡೇಟನ್ನು ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿಕೊಂಡು ಆ ಸರ್ಟಿಫಿಕೇಟನ್ನು ರೆಡಿ ಮಾಡ್ಕೊಂಡು ಬನ್ನಿ. ಯಾಕಂದರೆ ಇನ್ನೂ ಲಾಸ್ಟ್ ಡೇಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೀನಿ. ಆ ಲಾಸ್ಟ್ ಡೇಟ್ ಮುಗಿಯೋದಕ್ಕಿಂತ ಮುಂಚೆನೇ ನಿಮ್ಮದು ಅಪ್ಡೇಟ್ ಆಗಿರಬೇಕು. ಇಲ್ಲಾಂದರೆ ನೀವೇನಾದರೂ ಅದು ಎಕ್ಸ್ಪೈರ್ ಆಗಿರುವಂತಹ ಸರ್ಟಿಫಿಕೇಟನ್ನು ಹಾಕಿದರೆ ನಿಮಗೆ ಹಣ ಯಾವುದೇ ರೀತಿಯಾಗಿ ಬರೋದಿಲ್ಲ. ಇಷ್ಟೇ, ಡೈರೆಕ್ಟಾಗಿ ಹಣ ನಿಮಗೆ ಹಾಕೋದೇ ಇಲ್ಲ ಅವರು. ಎಕ್ಸ್ಪೈರ್ ಆಗಿದ್ದರೆ RD ನಂಬರ್ ಅದನ್ನು ನೋಡ್ತಾರೆ, RD ನಂಬರ್ ಮೂಲಕ ಚೆಕ್ ಮಾಡ್ತಾರೆ. ಎಕ್ಸ್ಪೈರ್ ಆಗಿದ್ದರೆ ನಿಮಗೆ ಯಾವುದೇ ರೀತಿ ಹಣ ಬರೋದಿಲ್ಲ. ಹಾಗೂ ನೆಕ್ಸ್ಟ್ ಆಗಿ ಈ ಸ್ಲೈಡ್ನಲ್ಲಿ ನೋಡೋದಾದರೆ ಯಾವ ಪ್ರೊಫೆಷ್ನಲ್ ಮಾಡ್ತಾ ಇರೋರಿಗೆ, ಯಾವ ಕ್ಯಾಟಗರಿಯವರಿಗೆ ಎಷ್ಟೆಷ್ಟು ಹಣ ಬರುತ್ತೆ ಅನ್ನುವಂಥದ್ದು ನಿಮ್ಮದು ಡೌಟ್ ಆಗಿದ್ರೆ ಅದಕ್ಕೆ ಈಸಿಯಾಗಿ ಹೇಳಬೇಕಂದ್ರೆ, ನೋಡಿ, ನೀವೇನಾದರೂ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಸುಮಾರು 2,000ದಿಂದ 3,000 ರೂಪಾಯಿವರೆಗೂ ಹಣವನ್ನು ಕೊಡ್ತಾರೆ. ಅದು ಏನು, ಬೇಸ್ಡ್ ಆನ್ ಕ್ಯಾಟಗರಿ. ನಿಮ್ದೇನಾದರೂ OBC ಕ್ಯಾಟಗರಿ ಆಗಿದ್ರೆ ಅಷ್ಟು ಬರುತ್ತೆ. ಇಲ್ಲಾಂದರೆ ನೀವು SC ST ಕ್ಯಾಟಗರಿ ಬಿಲಾಂಗ್ ಆಗಿದ್ದರೆ ಅದಕ್ಕಿಂತ ಹೆಚ್ಚು ಹಣ ಬರುತ್ತೆ, 2ರಿಂದ 3,000ಕ್ಕಿಂತ ಹೆಚ್ಚು ಹಣ ಬರುತ್ತೆ. ಹಾಗೂ ನೀವು ಪ್ರೊಫೆಷ್ನಲ್ ಕೋರ್ಸಸ್ಗಳನ್ನು ಮಾಡ್ತಾ ಇದ್ರಿ ಅಂದರೆ ITI ಆಗಿರ್ಬೋದು, ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ಮೆಡಿಕಲ್ ಆಗಿರ್ಬೋದು, ಅಥವಾ ನರ್ಸಿಂಗ್ ಆಗಿರ್ಬೋದು, ಈ ರೀತಿಯಾದಂಥ ಪ್ರೊಫೆಷ್ನಲ್ ಡಿಪ್ಲೊಮಾ, ಈ ರೀತಿಯಾದಂಥ ಪ್ರೊಫೆಷ್ನಲ್ ವರ್ಕ್ಸ್ಗಳನ್ನು ಮಾಡ್ತಾ ಇದ್ದರೆ ನಿಮಗೆ ಬರುವಂಥ ಸ್ಕಾಲರ್ಶಿಪ್ಪು ನಿಮ್ಮದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಕೂಡ ಅರೌಂಡು 20,000 30,000 ರೀತಿಯಲ್ಲಿ ಬರುತ್ತೆ. ನೀವೇನಾದರೂ SC ST ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ದರೆ ನಿಮಗೆ 80,000ವರೆಗೂ ಕೂಡ ಹಣ ಬರುತ್ತೆ. ಹೌದು ವಿದ್ಯಾರ್ಥಿಗಳಿಗೆ, 80,000ವರೆಗೂ ಹಣ ಬರುತ್ತೆ.
ಹಾಗೂ ನಿಮ್ಮದು ಕ್ಯಾಟಗರಿ 1 OBCಗೆ ಬಿಲಾಂಗ್ ಆಗಿದ್ದರೆ ನಿಮಗೆ 25 to 30,000 ವರೆಗೂ ಹಣ ಬರುತ್ತೆ. ಈ ರೀತಿಯಾದಂಥ ಹಣ ಬೇರೆ ಬೇರೆ ಆಗಿರುತ್ತೆ. ಬೇರೆ ಬೇರೆ ಪ್ರೊಫೆಷ್ನಲ್ಗಳಿಗೆ, ಬೇರೆ ಬೇರೆ ಕಾಸ್ಟ್ಗಳಿಗೆ, ಕ್ಯಾಟಗರಿಗಳಿಗೆ ತಕ್ಕಂತೆ ಬೇರೆ ಇರುತ್ತೆ. ಇದರದ್ದೆಲ್ಲ ನೀವು ಏನು ಟೆನ್ಷನ್ ತೆಗೆದುಕೊಳ್ಬೇಡಿ. ಏನಂದರೆ ನಿಮಗೆ ಏನಾದರೂ ಅವರು ಆಪ್ಷನ್ನ ಕೊಡೋದಿಲ್ಲ, ನಿಮಗೆ ಎಷ್ಟು ಹಣ ಬೇಕಂತ ಯಾವುದೇ ರೀತಿಯಾಗಿ ಕೇಳೋದಿಲ್ಲ. ಜಸ್ಟ್ನಲ್ಲಿ ನೀವು ಅಪ್ಲಿಕೇಶನನ್ನು ಫಿಲ್ ಮಾಡ್ತಾ ಹೋಗಬೇಕು. ನಿಮ್ಮದು ಎಲ್ಲ ಏನು ಡೀಟೇಲ್ಸ್ ಕೇಳುತ್ತೆ ಅದನ್ನು ಫಿಲ್ ಮಾಡ್ತಾ ಹೋಗಬೇಕು. ಅವ್ರಿಗೆ ಎಲ್ಲ ಡೀಟೇಲ್ಸ್ ಹೋಗುತ್ತೆ. ನಿಮ್ಮದು ಎಷ್ಟು ಇನ್ಕಮ್ ಇದೆ ಹಾಗೂ ಏನು ಡಿಗ್ರಿಯನ್ನು ಮಾಡ್ತಾ ಇದ್ದೀರಾ ಅದೆಲ್ಲ ವೆರಿಫೈ ಮಾಡಿಕೊಂಡು ಅದು ಸ್ಟೇಟಸ್ ಬರುತ್ತೆ. ನಿಮ್ಮದು ಆ ಸ್ಟೇಟಸ್ನಲ್ಲಿ ಅಮೌಂಟ್ ತೋರಿಸುತ್ತೆ ನಿಮಗೆ ಇಷ್ಟು ಹಣ ಬರುತ್ತೆ ಅಂತ. ಅದಕ್ಕೋಸ್ಕರ ನೀವು ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಡಿ, ಎಷ್ಟು ಅಮೌಂಟ್ ಬರುತ್ತೆ ಅಂತ. ಜಸ್ಟ್ ನೀವು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ತಕ್ಕಾಗಿ ಅವರು ಹಣವನ್ನು ಕೊಡ್ತಾರೆ. ಹಾಗೂ ನೆಕ್ಸ್ಟ್ ಆಗಿ ಹೇಳೋದಾದರೆ ಯಾವ ರೀತಿಯಾದಂಥ ಸ್ಕಾಲರ್ಶಿಪ್ ಇರುತ್ತೆ ಅನ್ನುವಂಥದ್ದು ಕೇಳ್ತಾ ಇದ್ರು. ನೋಡಿ SSP ಸ್ಕಾಲರ್ಶಿಪ್ನಲ್ಲಿಯೇ ನೋಡಿ ತಿಳಿಸ್ತೇನೆ ನೋಡಿ. SSP ಸ್ಕಾಲರ್ಶಿಪ್ನಲ್ಲಿಯೇ ಮೂರು ರೀತಿಯಾದಂಥ ಸ್ಕಾಲರ್ಶಿಪ್ಗಳಿರುತ್ತೆ. ಒಂದೇದೇನು SSP ಸ್ಕಾಲರ್ಶಿಪ್ದು ನಾರ್ಮಲ್ ಆಗಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಅವ್ರು ನಾನೀಗ ತಿಳಿಸಿದ್ನಲ್ಲ ಈ ರೀತಿಯಾದಂಥ ಅಮೌಂಟನ್ನು ಕೊಡ್ತಾರೆ. ಹಾಗೂ ಎರಡನೇದಾಗೂ ಮೂರನೇದಾಗಿ ನೋಡೋದಾದರೆ ವಿದ್ಯಾಸಿರಿ ಸ್ಕಾಲರ್ಶಿಪ್ ಮತ್ತು ಹಾಸ್ಟೆಲ್ದು ಸ್ಕಾಲರ್ಶಿಪ್ ಇರುತ್ತೆ. ಹೌದು, ನೀವೇನಾದರೂ ಹಾಸ್ಟೆಲ್ನಲ್ಲಿ ಏನಾದರೂ ಇದ್ದರೆ, ಅದರಲ್ಲಿ ಹೇಳಿದ್ನಲ್ಲ ನೀವು ಏನಾದರೂ ಹಾಸ್ಟೆಲ್ನಲ್ಲಿ ಇದ್ದರೆ ಹಾಸ್ಟೆಲ್ ಡೀಟೇಲ್ಸನ್ನು ಹಾಕಬೇಕು ಅಂತ, ಆ ಹಾಸ್ಟೆಲ್ ಡೀಟೇಲ್ಸನ್ನು ಏನಾದರೂ ಹಾಕಿದರೆ ಅದಕ್ಕೆ ಮತ್ತು ಅವರು ಅಮೌಂಟನ್ನು ಕೊಡ್ತಾರೆ. ಹಾಗೂ ಇಲ್ಲಿ ಇನ್ನೊಂದು ನಾರ್ಮಲ್ ಆಗಿ ಹಣ ಕೊಡ್ತಾರೆ, ಇನ್ನೊಂದು ನೀವು ಹಾಸ್ಟೆಲ್ನಲ್ಲಿ ಏನಾದರೂ ಇದ್ದರೆ ಅದರದ್ದು ಅಮೌಂಟ್ ಬರುತ್ತೆ. ಹಾಗೂ ನೀವೇನಾದರೂ ರೈತರೇ ಇದ್ದರೆ ರೈತ ವಿದ್ಯಾನಿಧಿ ಅನ್ನುವಂಥ ಅಮೌಂಟ್ ಕೂಡ ಇಲ್ಲೇ ಜಾಯಿನ್ ಆಗುತ್ತೆ. ಆದರೆ ಆ ಸ್ಕಾಲರ್ಶಿಪ್ ಈಗ ಇದೆ ಅಥವಾ ಇಲ್ಲ ಅಂತ ಕನ್ಫ್ಯೂಷನಲ್ಲಿ ಇದೆ. ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ನಾನು ನಿನಗೆ ತಿಳಿಸ್ತೀನಿ, ಏನು ಟೆನ್ಷನ್ ತೆಗೆದುಕೊಳ್ಬೇಡಿ. ನೋಡಿ ಈಗ ಸ್ಟೇಟ್ ಫಾರ್ವರ್ಡ್ ಆಗಿ ನಿಮಗೆ ಕಂಪ್ಲೀಟಾಗಿ ಹೇಳಬೇಕಂದ್ರೆ ನೀವು ಏನೇನು ಅರ್ಜಿಯನ್ನು ಸಲ್ಲಿಸಬೇಕಲ್ಲ ಆ ಅರ್ಜಿಯನ್ನು ಸಲ್ಲಿಸಿ. ನೀವೇನಾದರೂ ಹಾಸ್ಟೆಲ್ ಆಗಿದ್ದರೆ ಎಸ್ ಅಂತ ಟಿಕ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಡೀಟೇಲ್ಸನ್ನು ಹಾಕೊಡಿ. ನೀವೇನಾದರೂ ನಾರ್ಮಲ್ ಆಗಿದ್ದರೆ ಅಂದರೆ ಹಾಸ್ಟೆಲ್ನಲ್ಲಿ ಎಲ್ಲ ಲೋಕಲ್ ಏಡ್ಸ್ ಏನಾದರೂ ಆಗಿದ್ದರೆ ನಿಮಗೆ ಒಂದು ಸ್ಕಾಲರ್ಶಿಪ್ನ ಅಮೌಂಟ್ ಬರುತ್ತೆ. ನೀವೇನಾದರೂ ಹಾಸ್ಟೆಲ್ನಲ್ಲಿ ಇದ್ದರೆ ಆ ಲೋಕಲಲ್ಲಿ ಬರುತ್ತಲ್ಲ ಆ ಅಮೌಂಟು ಪ್ಲಸ್ ಸ್ವಲ್ಪ ಅಮೌಂಟ್ ನಿಮಗೆ ಅವರು ಆ್ಯಡ್ ಮಾಡಿ ಕೊಡ್ತಾರೆ. ಯಾಕಂದರೆ ನೀವು ಹಾಸ್ಟೆಲ್ನಲ್ಲಿ ಇದ್ದೀರಾ, ಅದಕ್ಕೋಸ್ಕರ ಆ ಅಮೌಂಟನ್ನು ಕೂಡ ಕೊಡ್ತಾರೆ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಇನ್ನೊಂದು ಸ್ಕಾಲರ್ಶಿಪ್ ಇದೆ ವಿದ್ಯಾರ್ಥಿಗಳೇ. ಇದೇ ಸ್ಕಾಲರ್ಶಿಪ್ನಲ್ಲಿ ಇನ್ನೊಂದು ತಿಳಿಸ್ತೀನಿ. ಗೌರ್ಮೆಂಟ್ದು ಇನ್ನೊಂದು ಸ್ಕಾಲರ್ಶಿಪ್ ಇದೆ. BCM ಹಾಸ್ಟೆಲ್ದು ಒಂದು ಸ್ಕಾಲರ್ಶಿಪ್ ಬರುತ್ತೆ. BCM ಹಾಸ್ಟೆಲ್ದು ಒಂದು ಸ್ಕಾಲರ್ಶಿಪ್ ಬರುತ್ತೆ. SSP ಇದೆ, ಹಾಸ್ಟೆಲ್ ವತಿಯಿಂದ ಸ್ಕಾಲರ್ಶಿಪ್ ಬರುತ್ತೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ನೀವೇನಾದರೂ ಬಹಳ ದೂರದಿಂದ ಟ್ರಾವೆಲ್ ಮಾಡ್ತೀರಾ, ಅಂದಾಜಾಗಿ ಒಂದು 80 ಕಿಲೋಮೀಟರ್ಸು ಇಲ್ಲಾಂದರೆ 20 ಕಿಲೋಮೀಟರ್ಸು ಈ ರೀತಿಯಾಗಿ ದೂರದಿಂದ ನೀವು ಕಾಲೇಜ್ಗೆ ಬರ್ತಾ ಇದ್ದೀರಾ, ನಿಮಗೇನಾದರೂ ಹಾಸ್ಟೆಲ್ನ ಅವಶ್ಯಕತೆ ಇದೆ ಅಂತ ಅಂದಾಗ ನೀವು ಆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು. ಅಲ್ಲಿ ಯಾವುದೇ ರೀತಿಯಾಗಿ ಹಣ ಕೊಡೋದಿಲ್ಲ ಅವರು. ಅದಕ್ಕೆ ಅಪ್ಲೈ ಮಾಡಿದರೆ BCM ಹಾಸ್ಟೆಲ್ಗೆ ಅಪ್ಲೈ ಮಾಡಿದರೆ ಅಲ್ಲಿ ನಿಮಗೆ ಹಾಸ್ಟೆಲನ್ನು ಕೊಡ್ತಾರೆ. ಹೌದು, ಗೌರ್ಮೆಂಟ್ ವತಿಯಿಂದ ಹಾಸ್ಟೆಲ್ಗಳು ಇರುತ್ತೆ, ಆ ಹಾಸ್ಟೆಲ್ಗಳನ್ನು ನಿಮಗೆ ಅವರು ಕೊಡ್ತಾರೆ. ಈ ವಿಡಿಯೋದಲ್ಲಿ ಅದರ ಬಗ್ಗೆ ಮಾತಾಡೋದು ಬೇಡ, ಲೈಟಾಗಿ ನಿಮಗೆ ತಿಳಿಸಿದ್ದೀನಿ. ನೆಕ್ಸ್ಟ್ ಆಗಿ ನೋಡೋದಾದರೆ ಈಗ ಈ ಸ್ಕಾಲರ್ಶಿಪ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡುವಂಥದ್ದು ನೋಡಿ. ಸ್ಕಾಲರ್ಶಿಪ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡೋದಂದರೆ ನೀವು ಪೋಸ್ಟ್ ಮ್ಯಾಟ್ರಿಕ್ ಅಥವಾ ಪ್ರೀ ಮ್ಯಾಟ್ರಿಕ್ ಅಂದರೆ 1ರಿಂದ 10ನೇ ತರಗತಿವರೆಗೂ ಏನು ಓದ್ತಾ ಇದ್ದರೆ, ಅಥವಾ ನೀವು 11ನೇ ತರಗತಿಯಿಂದ ಯಾವುದೇ ಡಿಗ್ರಿಯನ್ನು ಮಾಡ್ತಾ ಇದ್ದರೆ ನೀವು ಇದನ್ನು ನೋಡ್ಕೊಳ್ಳಿ. ನೋಡಿ, ಫಸ್ಟ್ ಆಗಿ 1ರಿಂದ 10ನೇ ತರಗತಿ ಅಥವಾ 11ರಿಂದ ಡಿಗ್ರಿ ಮಾಡ್ತಾಯಿದ್ರು ಯಾರೇ ಆಗಿರಲಿ ಅವರು ಮೊದಲನೇದಾಗಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಹೊಸ ಖಾತೆಯನ್ನು ಸೃಜಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇದರಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಕೇಳುತ್ತೆ, ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ನಿಮ್ಮದು ಫೋನ್ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ಹಾಕಿದ ತಕ್ಷಣ ನಿಮ್ಮದು ಒಂದು ID ಜನರೇಟ್ ಆಗುತ್ತೆ. ID ಮತ್ತು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಬೇಕು. ID ಪಾಸ್ವರ್ಡನ್ನು ಸೆಟ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನೀವೇನಾದರೂ 1ರಿಂದ 10ನೇ ತರಗತಿಯಲ್ಲಿ 1ರಿಂದ ಕಲರ್ ಚೇಂಜ್ ಮಾಡುವ ಮೂಲಕ ತಿಳಿಸ್ತೀನಿ ನೋಡಿ 1ರಿಂದ 10ನೇ ತರಗತಿಯಲ್ಲೇನಾದರೂ ಓದ್ತಾ ಇದ್ದರೆ ನೀವು ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡ್ಕೊಳ್ಬೇಕು. ನೋಡಿ, ನಾನು ಇನ್ನೊಮ್ಮೆ ತಿಳಿಸ್ತೇನೆ ನೋಡಿ. ಫಸ್ಟ್ ಯಾರೇ ಆಗಿರಲಿ, ಯಾವುದೇ ಸ್ಟೂಡೆಂಟ್ ಆಗಿರಲಿ, ಬಂದ ತಕ್ಷಣ ಹೊಸ ಖಾತೆಯನ್ನು ಸೃಜಿಸಬೇಕು. ಅದರಲ್ಲಿ ID ಮತ್ತು ಪಾಸ್ವರ್ಡ್ ಜನರೇಟ್ ಆಗುತ್ತೆ. ಜನರೇಟ್ ಆದ ತಕ್ಷಣ ನೀವು ಏನಾದರೂ 1ರಿಂದ 10ನೇ ತರಗತಿಯಲ್ಲೇನೋ ಓದ್ತಾ ಇದ್ದರೆ ಕೆಳಗಡೆ ಇಲ್ಲಿ ಇದೆಲ್ಲ ಗ್ರೀನ್ ಕಲರ್ ಬಾಕ್ಸು, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಹಾಗೂ ಇಲ್ಲಪ್ಪ ನಾನೇನು ಡಿಗ್ರಿ 11ರಿಂದ ಡಿಗ್ರಿಯನ್ನು ಮಾಡ್ತಾ ಇದ್ದೀನಿ ಅಂತಂದರೆ ನೀವು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಈಗ ಬ್ಲೂ ಕಲರ್ ಬಾಕ್ಸ್ ಏನು ಸಿಗ್ತಾ ಇದೆಯಲ್ಲ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮುಂದಿನ ಎಲ್ಲ ಪ್ರೊಸೀಜರನ್ನು ಫಾಲೋ ಮಾಡ್ಕೊಳ್ಬೇಕು. ಮುಂದಿನ ಏನಾದರೂ ಪ್ರೊಸೀಜರ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ ಆ ಮುಂದಿನ ಎಲ್ಲ ಪ್ರೊಸೀಜರ್ ಬಗ್ಗೆ ನೋಡಿ, ಈ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಯಾಕಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸನ್ನು ಹೇಳಿದೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋಸಲ್ಲಿ ಸ್ಕಾಲರ್ಶಿಪ್ನ ಮಾಹಿತಿ ಹಾಗೂ ಯಾವ ಎಲ್ಲ ಕ್ರೈಟೇರಿಯಾ ಇರುತ್ತೆ, ಹಾಗೂ ಯಾವ ರೀತಿಯಾದಂಥ ಸ್ಕಾಲರ್ಶಿಪ್ ಇರುತ್ತೆ, ಹಾಗೂ ಎಷ್ಟು ಸ್ಕಾಲರ್ಶಿಪ್ಪಿಂದ ಹಣ ನಿಮಗೆ ಬರುತ್ತೆ, ಹಾಗೂ ಅದನ್ನು ಯಾವ ರೀತಿಯಾಗಿ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು, ಹಾಗೂ
ಲಾಸ್ಟ್ ಡೇಟ್ ಯಾವುದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸಿದ್ದೀನಿ. ಯಾವುದೇ ಒಂದು ಪುಟ್ಟ ಮಗು ಇದ್ರೂ ಕೂಡ ಅದಕ್ಕೂ ಕೂಡ ಅಪ್ಲೈ ಮಾಡುತ್ತೆ. ಆ ರೀತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲ ಡಾಕ್ಯುಮೆಂಟ್ಸ್ಗಳು ರೆಡಿ ಇದ್ದರೆ ಈಸಿಯಾಗಿ ನೀವು ಅಪ್ಲೈ ಮಾಡ್ಬೋದು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅಥವಾ ನೀವು ವಿಡಿಯೋ ಕೆಳಗಡೆ ಹೋಗ್ಕೊಂಡು ಚೆಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಆಗಿ ನೋಡೋದಾದರೆ ನೋಡಿ, ಇಲ್ಲಿ ವಿದ್ಯಾರ್ಥಿಗಳೇ ಲಾಸ್ಟ್ ಡೇಟ್ ಬಗ್ಗೆ ನೋಡಿ, ಭಾಳಷ್ಟು ವಿದ್ಯಾರ್ಥಿಗಳಿಗೆ ಇದು ಗೊತ್ತಿರೋದಿಲ್ಲ, ಲಾಸ್ಟ್ ಡೇಟ್ ಯಾವುದು ಅಂತ. ಹಾಗೆ ಲಾಸ್ಟ್ ಡೇಟ್ ಗೊತ್ತಿಲ್ಲದೆ ಅವ್ರು ಏನು ಮಾಡಿಬಿಡ್ತಾರೆ, ಆ ಸ್ಕಾಲರ್ಶಿಪ್ ಹಾಕೋದನ್ನು ಮರ್ತೇ ಬಿಡ್ತಾರೆ. ಅದಕ್ಕೋಸ್ಕರ ಲಾಸ್ಟ್ ಡೇಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂತಹ ದಿನಾಂಕ ಆಗಸ್ಟ್ 2026 31ನೇ ದಿನಾಂಕದವರೆಗೂ ಇದೆ. ಇದರ ಒಳಗೆ ನೀವು ಅರ್ಜಿನ ಸಲ್ಲಿಸಿ. ಹಾಗೂ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯವರಿಗೆ 31/8 ಅವ್ರಿಗೂ ಕೂಡ ಸೇಮ್ ಇದೆ. ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯವರಿಗೆ ಕೂಡ 39 ನೋಡಿ, ಇಲ್ಲಿ ನೋಡಿ ಅವ್ರಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. 30ರಿಂದ 39 ಅಂದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳು 2026 30ನೇ ದಿನಾಂಕದವರೆಗೂ ಕೂಡ ಅವರಿಗೆ ಅರ್ಜಿ ಸಲ್ಲಿಸುವಂಥದ್ದು ಇದೆ. ಹಾಗೂ ಸಮಾಜ ಕಲ್ಯಾಣ ಮ್ಯಾಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ನೋಡಿ 31/1/2027 ಇವರಿಗೆ ನೋಡಿ 1ನೇ ತಿಂಗಳವರೆಗೂ ಕೂಡ ಅವರಿಗೆ ಟೈಮನ್ನು ಕೊಟ್ಟಿದ್ದಾರೆ. ನೋಡಿ, ಈ ರೀತಿಯಾಗಿ ನಿಮ್ಮದು ಇರುತ್ತೆ. ಹಾಗೂ ಇನ್ನೊಂದು ಹೇಳ್ಬೇಕಂದ್ರೆ, ಈ ಡೇಟ್ಸ್ಗಳೇನಿರುತ್ತಲ್ಲ, ಇದು ನನಗೆ ಅನಿಸೋ ಮಟ್ಟಿಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಅಂದರೆ ಚೇಂಜಸ್ ಎಕ್ಸ್ಟೆಂಡನ್ನು ಮಾಡ್ತಾರೆ. ಹಾಗಂತ ತಿಳ್ಕೊಂಡು ನೀವು ಎಕ್ಸ್ಟೆಂಡ್ ಮಾಡ್ತಾರಂತ ನೀವು ಲೇಟ್ ಮಾಡಬೇಡಿ. ದಯವಿಟ್ಟು ಇದರ ಒಳಗಡೆನೇ ಹಾಕಿ ಅರ್ಜಿಯನ್ನು ಸಲ್ಲಿಸಿ. ಆದಷ್ಟು ನೀವು ಬೇಗ ಅರ್ಜಿ ಸಲ್ಲಿಸಿದರೆ ಆದಷ್ಟು ಬೇಗ ನಿಮಗೆ ಹಣ ಬರುತ್ತೆ. ಹೌದು ವಿದ್ಯಾರ್ಥಿಗಳೇ, ಇದಂತೂ ಖಡಾಖಂಡಿತವಾಗಿ ನಿಜ. ಯಾಕಂದರೆ ಅವ್ರು ಏನು ಮಾಡ್ತಾರೆ, ಯಾವ್ಯಾವ ವಿದ್ಯಾರ್ಥಿಗಳು ಅರ್ಜಿನ ಅಲ್ಲಿ ಬೇಗನೆ ಸಲ್ಲಿಸಿದಾರೆ ಅವ್ರಿಗೆ ಅಮೌಂಟ್ ಕೊಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಹೋದ ವರ್ಷ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಾ ಇದ್ರು, ನನಗೆ ಅಮೌಂಟೇ ಬಂದಿಲ್ಲ ಸರ್, ಹೋದ ವರ್ಷದ್ದು ಅಮೌಂಟೇ ಬಂದಿಲ್ಲ ಅಂತ. ಅವ್ರಿಗೆ ಯಾಕೆ ಅಮೌಂಟ್ ಬರೋದಿಲ್ಲ ಅಂದರೆ, ಅವರು ಲೇಟಾಗಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಅಷ್ಟೊತ್ತವರೆಗೂ ಇವ್ರದ್ದೇನು ಗೌರ್ಮೆಂಟದು ಫಂಡ್ ಇರುತ್ತೆ ಅಲ್ಲ, ಖಾಲಿ ಆಗಿಬಿಟ್ಟಿರುತ್ತೆ. ಖಾಲಿ ಆಗಿದ್ದಕ್ಕೋಸ್ಕರ ಅವ್ರಿಗೆ ಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಡ್ತಾರೆ. ಅವ್ರಿಗೆ ಕೊಡೋದೇ ಇಲ್ಲ. ಯಾಕಂದರೆ ಫಂಡೇ ಬಂದಿಲ್ಲ. ಕಾಲ್ ಹಚ್ಚಿ ಕೇಳಿದರೆ ಫಂಡ್ ಬಂದಿಲ್ಲ, ಕೊಡೋದಕ್ಕೆ ಲೇಟ್ ಆಗುತ್ತೆ ಸರ್, ಫಂಡ್ ಬಂದ ಮೇಲೆ ಕೊಡ್ತೀನಿ ಅಂತಾರೆ. ಅದಕ್ಕೋಸ್ಕರ ಆದಷ್ಟು ಬೇಗನೆ ನೀವು ಅರ್ಜಿಯನ್ನು ಸಲ್ಲಿಸಿಬಿಡಿ, ಅಪ್ಲಿಕೇಶನ್ನ ಹಾಕಿಬಿಡಿ. ಆದಷ್ಟು ಬೇಗ ನಿಮಗೆ ಹಣ ಬಂದೇ ಬರುತ್ತೆ, ನಾನು ತಿಳಿಸಿದ ಹಾಗೆ. ಹಾಗೂ ಯಾವ ರೀತಿಯಾಗಿ ಸ್ಕಾಲರ್ಶಿಪ್ಪನ್ನು ಹಾಕಬೇಕನ್ನೋದು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅದನ್ನು ಚೆನ್ನಾಗಿ ನೋಡ್ಕೊಂಡು ಬನ್ನಿ. ಹಾಗೂ ನಿಮಗೆ ಇದನ್ನು ಹೊರತಾಗೂ ಮತ್ತೇನಾದರೂ ಡೌಟ್ಸನ್ನು ಇದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆದಷ್ಟು ನಾನು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕೊನೆಯವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ವಿದ್ಯಾರ್ಥಿಗಳೇ.